ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಗ್ಗೆ ನಾನು ಅಲಸಂದ್ರಕಾಯಿ ತೊಗೊಬಂದಿದ್ದೆ, ಅರ್ಧ ಕೆಜಿ ಆಗಷ್ಟು, ಮತ್ತು ಪಡವಲಕಾಯಿ ಹಾಗೆ ಚಿಕ್ಕಡಿಕಾಯಿ ಎಲ್ಲ ಹಾಕಿ ಅಲಸಂಬಾರು ಮಾಡೋಣ ಅಂತ ಹಳ್ಳಿ ಸ್ಟೈಲಿಯಲ್ಲಿ. ನೋಡೋಣ ಬನ್ನಿ ಅದಕ್ಕೆ ಏನೇನು ಬೇಕು. ಮೊದಲಿಗೆ ನಾನು ಅಲಸಂದ್ರಕಾಯಿ ಅರ್ಧ ಕೆಜಿ ಆಗಷ್ಟು ಸುಲಿದಿಟ್ಕೊಂಡಿದ್ದೀನಿ, ಮತ್ತು ಚಿಕ್ಕಡಿಕಾಯಿ ಪಡವಲಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಣಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ನಾನು ಏನಕ್ಕೂ ಯೂಸ್ ಮಾಡಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕೋಂಗೂ ಇಲ್ಲ. ಒಣಮೆಣ್ಸಿನ್ಕಾಯಿ ಒಂದು 7 ಅಂದರೆ ತೊಟ್ಟನಾಗ ಗಿಲ್ಬಿಟ್ಟು ತೊಳೆದಿಟ್ಕೊಂಡಿರ್ತೀನಿ. ಏನಕ್ಕೆ ತೊಳ್ಕೊತೀನಿ ಅಂದರೆ ಅದು ಮೆಣಸಿನ್ಕಾಯಿ ಬಂದು ಅವರು ಒಣಗೋಕ್ಕೆ ಬೇಗ ಮಣ್ಣು ಕಟ್ಟಿರ್ತಾರೆ, ಹಂಗಾಗಿ ಅದರಲ್ಲಿ ಮಣ್ಣು ಇರ್ತದೆ ಒಣಮೆಣ್ಸಿನ್ಕಾಯಲ್ಲಿ. ಯಾರೇ ಒಣಮೆಣ್ಸಿನ್ಕಾಯಿ ಬಳಸಿದ್ರೂ ತೊಳೆದ್ಬಿಟ್ಟು ಹಾಕಿ ಪ್ಲೀಸ್, ಅದರಲ್ಲಿ ಮಣ್ಣಿರ್ತೈತೆ ಮೆಣಸಿನ್ಕಾಯಲ್ಲಿ. ಆಮೇಲೆ ಒಂದು 7 ಉಳುಗು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮೆಣಸು ಒಂದು 5-6 ಮೆಣಸು ಮೆಣಸು ಕಾಳು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸುಡೋಕೆ ಇಟ್ಟಿದ್ದೀನಿ ನಾನು. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ತುರಿದಿರೋ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಸುಟ್ಟೀರುಳ್ಳಿ ಹಾಕಿ ಮಾಡ್ತೀನಿ, ನಾನು ಇಷ್ಟೇ ಹಾಕೋದು, ಬೇರೆ ಯಾವುದೇ ರೀತಿ ಏನು ಆ್ಯಡ್ ಮಾಡ್ಕೊಳ್ಳಲ್ಲ. ಈಗ ಸುಟ್ಕೊಂಡಿರುವಂಥ ಈರುಳ್ಳಿ, ಇದು ಒಂದು ಈರುಳ್ಳಿ ದೊಡ್ಡ ಸೈಜೇ ಇದೆ. ನಾನು ಇನ್ನು ಬೇಯಿಸ್ಕೊಂಡಿರುವಂಥ ಕಾಳು ಹಾಕ್ಕೊತಾ ಇದ್ದೀನಿ. ಇನ್ನು ಕಡಲೆ ಬೀಜ ಹಾಕ್ಕೊಳಂಗಿದ್ರೆ ಕೆಲವ್ರು ಕಡಲೆ ಬೀಜ ಹಾಕ್ಕೊತಾರೆ, ಹಸಿ ಕಡಲೆಕಾಯಿ ಇದ್ದರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಇರ್ತೈತೆ. ಮತ್ತು ನೋಡಿ ಬೆಂದಿ ಈ ಥರ ಇದೆ, ಕಾಳು ಬೆಂದೈತೆ. ಈ ಸಾಂಬಾರು ಮಳೆಗಾಲಕ್ಕೆ ತುಂಬ ಚೆನ್ನಾಗಿರ್ತೈತೆ. ಯಾರ್ಯಾರಿಗೆ ನೆಗಡಿ ಕೆಮ್ಮು ಜ್ವರ ಇರೋರು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಹಳ್ಳಿ ಕಡೆ. ನೋಡಿ ಸಾಂಬಾರು ಫೈನಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ನಾನು ಅಡುಗೆ ಮಾಡ್ಕೊಂಡೆ, ಬಾಗಿಲು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಶುಕ್ರವಾರ, ನಿನ್ನೆ ಸಂಜೆ ಬಟ್ಟೆ ಸ್ವಲ್ಪ ಒಗೆದಿದ್ದೆ, ಹಂಗಾಗಿ ಒಣಗ್ತಾ ಇತ್ತು. ಮಳೆ ಮೋಡ ಥರ ಇತ್ತು ಬೆಳಗ್ಗೆನೆ. ಸಾಂಬಾರು ಕಾಯ್ತೈತೆ. ಇವಾಗ ಸಾಂಬಾರಿಗೆ ನಾನಿವಾಗ 1.5 ಲೋಟ ಆಗಷ್ಟು ಹಾಲು ಹಾಕ್ತೀನಿ. ಹಾಲು ಸ್ವಲ್ಪ ಲೋ ಫ್ಲೇಮಲ್ಲಿ ಇಕ್ಬಿಟ್ಟು ಸ್ಟವ್ವು ಹಾಲು ಹಾಕಿ 1.5 ಲೋಟ ಆಗಷ್ಟು ದೊಡ್ಡ ಲೋಟದಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಇಷ್ಟಪಡ್ತಾರೆ ನಮ್ಮ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲ. ನಮಗೆ ಸಾಂಬಾರು ಅಂದರೆ ತುಂಬಾ ಇಷ್ಟ. ಇನ್ನು ಮುದ್ದೆ ಜೊತೆ ಹಾಲು ಸಾಂಬಾರು ರೈಸ್ ಜೊತೆ ತುಂಬಾ ಚೆನ್ನಾಗಿರ್ತದೆ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಒತ್ತಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೋತ್ಸಾಹ ತುಂಬಾ ಬೇಕು ನನಗೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಬೇರೆ ರೀತಿ ತೋರಿಸ್ತೀನಿ ಸಾಂಬಾರ್ಸು ಹಳ್ಳಿ ಸ್ಟೈಲಿಯಲ್ಲಿ. ಇದು ಹಾಲು ಸಾಂಬಾರು ಅಂತ ನಮ್ಮ ಕಡೆ ಕರಿತೀರಿ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.